ಈಗ ಹುಟ್ಟಿನಿಂದಲೇ ಬರುವಂತಹ ಕಾಳಸರ್ಪ ಅಂದರೆ ಏನು, ಸೊ ಅದರ ದೋಷ ನಿವಾರಣೆ ಹೇಗೆ ಮಾಡ್ಕೋಬೋದು ಅಂತ ನೀವು ತಿಳಿಸ್ಕೊಟ್ರಿ. ಈಗ ಹುಟ್ಟಿದ ನಂತರ ಬರುವಂತಹ ದೋಷ ಅಂದರೆ ಅದು ನಾಗದೋಷ ಅಂತ ನಾವೇನು ಕರಿತೀವಿ. ಸೊ ಈ ದೋಷ ಯಾಕೆ ಬರುತ್ತೆ, ಸೊ ಏನೇನು ಕೆಲಸ ಮಾಡಿದ್ರೆ ಈ ದೋಷ ಬರುತ್ತೆ, ಹಾಗೆ ಇದರ ನಿವಾರಣೆಗೆ ಏನೇನು ಪರಿಹಾರ ಕ್ರಮಗಳು ಅಂತ. ಹೇಗೆ ಬರುತ್ತೆ ಅನ್ನುವಂತಂದ್ರೆ, ರಾಹು ಮತ್ತು ಕೇತು ದಶಾಭುಕ್ತಿಗಳಲ್ಲಿ ಆ ಜನ್ಮ ರಾಶಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಹೇಗೆ ಬರ್ತಾ ಇದ್ದಾವೆ ಅಂದರೆ, ಒಂದು ಕೌಟುಂಬಿಕ ಕಲಹ ಇರ್ಬೋದು, ಸಂತಾನ ಭಾಗ್ಯದಲ್ಲಿರ್ಬೋದು, ನಿರಾಶಾ ಭಾವನೆ ಅನ್ನುವಂಥದ್ದು ಇರ್ಬೋದು. ಅಂತಂದರೆ ನಮಗೆಲ್ಲ ವಿದ್ಯೆ ಗೊತ್ತಿದ್ರೂ ಕೂಡ, ತಿಳುವಳಿಕೆ ಗೊತ್ತಿದ್ರೂ ಕೂಡ ಕೆಲವು ಟೈಮ್ನಲ್ಲಿ ಮೂಡ್ ಆಫ್ ಅಂತಂದರೆ ಯಾವ ಕೆಲಸನೂ ಮಾಡೋಕ್ಕೆ ನಮಗೆ ಇಂಟ್ರೆಸ್ಟೇ ಇರೋದಿಲ್ಲ, ಆ ರೀತಿ ಆಗುವಂಥದ್ದು. ಮತ್ತು ಜೀವನ ಪರ್ಯಂತ ಅನುಭವಿಸಲೇಬೇಕಾದಂತಹ ಸಮಸ್ಯೆಗಳು ಅನ್ನುವಂಥದ್ದು, ಚರ್ಮ ಕಾಯಿಲೆಗೆ ವಿಶೇಷವಾಗಿ ಕಾಳಸರ್ಪದೋಷಕ್ಕೂ ಸರ್ಪದೋಷಕ್ಕೂ ವಿಶೇಷವಾಗಿ ಚರ್ಮ ಕಾಯಿಲೆ ಅನ್ನುವಂಥದ್ದು ಬರ್ತೈತೆ. ಅದನ್ನು ಯಾವ ರೂಪದಲ್ಲಿ ಅಂತಂದರೆ, ಸರ್ಪದೋಷದಿಂದ ಸರ್ಪ ನಿವಾರಣೆಯಿಂದ ಪೂಜಾ ಪುನಸ್ಕಾರಗಳಿಂದ ಮಾಡದೇನೆ ಸರ್ಪದ ಸೊಲೆಯಿಂದ ಅಂತಂದರೆ ಆ ಚರ್ಮದ ಸೊಲೆ ಅನ್ನುವಂಥದ್ದು ಬಿಡುತ್ತೆ. ಆ ಸೊಲೆಯಿಂದನೂ ಕೂಡ ಈ ಚರ್ಮ ಕಾಯಿಲೆ ಅನ್ನುವಂಥದ್ದು ಪರಿಹಾರ ಮಾರ್ಗಗಳು ಅನ್ನುವಂಥದ್ದು ಖಂಡಿತವಾಗ್ಲೂ ಇದ್ದಾವೆ. ಅದನ್ನು ಪರಿಹಾರ ಮಾಡ್ಕೋಬೇಕು ವಿಧಿವಿಧಾನಗಳಿಂದ. ಮತ್ತು ಗೃಹಸ್ಥರಿಗೆ ಅಶಾಂತಿ ಮತ್ತು ಪ್ರತಿಯೊಂದು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಗುಪ್ತ ಸಮಸ್ಯೆಗಳಿಗೆ ಅಂತಂದರೆ ಗುಪ್ತಾಂಗಗಳಿಗೆ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತಹ ಕಾಳಸರ್ಪ ದೋಷಗಳಿಂದ ಪರಿಹಾರ ಮಾರ್ಗ ಅನ್ನುವಂಥದ್ದು ಇದೆ. ಆ ಪರಿಹಾರ ಮಾರ್ಗಗಳು ಯಾರು ಯಾವ ರೂಪದಲ್ಲಿ ಎಷ್ಟು ವರ್ಷಗಳಿಂದ ಅನುಭವಿಸ್ತಾ ಇದ್ದಾರೆ. ಈ ಕಾಳಸರ್ಪ ದೋಷ 12 ವರ್ಷಗಳು, ಸರ್ಪದೋಷ 12 ವರ್ಷಗಳು ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಮಾತಾಡ್ತೀವಿ. ಮನುಷ್ಯನಿಗೆ ಕಣ್ಣಲ್ಲೇ ವಿಷ, ಹಾವಿಗೆ ಹಲ್ಲಲ್ಲಿ ವಿಷ, ಹಾವಿಗೆ 12 ವರ್ಷಗಳವರೆಗೂ ಕೂಡ ಹಿಂಬಾಲಿಸುತ್ತೆ ಅನ್ನುವಂಥದ್ದು. ಅಂದರೆ ನಮಗೆ ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಏನು ಪ್ರತ್ಯೇಕವಾದ ಸಮಸ್ಯೆಗಳು, ಪರ್ಸನಲ್ ಸಮಸ್ಯೆಗಳು ಅನ್ನುವಂಥದ್ದು ಹೇಗಿರುತ್ತೋ ಈ ಕನೆಕ್ಟಿವಿಟಿ ಅನ್ನುವಂಥದ್ದು ಇರುತ್ತೆ. ಅದನ್ನು ಯಾರ ಕೈಲೂ ಕೂಡ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಅಷ್ಟು ಸಾಧ್ಯ ಆಗೋದಿಲ್ಲ. ತನ್ನನ್ನು ತಾನು ಅರಿತುಕೊಂಡಾಗ ಈ ಕಾಳಸರ್ಪ ದೋಷ ಹೇಗೆ ಪರಿಹಾರ ಮಾಡ್ಕೋಬೇಕು ಅನ್ನುವಂಥದ್ದು ಇದೆಯೋ ಅದನ್ನು ಸಂಪೂರ್ಣವಾಗಿ ಪಿತ್ರಾರ್ಜಿತದಿಂದ ಅಂದರೆ ತಾಯಿ ಗರ್ಭಗತದಿಂದ ಬಂದಂತಹ ಸಮಸ್ಯೆಗಳು, ಪೂರ್ವ ಜನ್ಮದಿಂದ ಬಂದಂತಹ ಸಮಸ್ಯೆಗಳಿಗೂ ಕೂಡ ದಾನ ಧರ್ಮಗಳಿಂದ ಮಕ್ಕಳಿಗೆ ಮಾಡಬೇಕಾಗಿರುವಂತಹ ನಿತ್ಯ ಕರ್ಮಗಳು ಮತ್ತು ಉಪದೇಶಗಳಿಂದನೂ, ಎಕ್ಸಾಂಪಲ್ ಆಗಿ ನನಗೊಂದು ಕರ್ಮದೋಷ ಸರ್ಪದೋಷ ಅನ್ನುವಂಥದ್ದು ಇದ್ದರೆ ಅಲ್ಲಿ ಇರುವಂತಹ ತನ್ನ ಮಕ್ಕಳಿಗಾಗಿರ್ಬೋದು, ಬೇರೆ ಒಂದು ಚಿಕ್ಕ ಮಕ್ಕಳಿಗಾಗಿರ್ಬೋದು, ನಾವು ಕೊಡುವಂತಹ ಉಪದೇಶಗಳಿಂದನೂ ಕೂಡ ನಮ್ಮ ಸರ್ಪದೋಷವನ್ನು ಪರಿಹಾರ ಮಾಡಿಕೊಳ್ಳುವಂತಹ ವಿಧಾನಗಳಿದ್ದಾವೆ. ಅಂದರೆ ಏನನ್ನು ಬೋಧನೆ ಮಾಡಬೇಕು, ಏನನ್ನು ಕಲಿಸಬೇಕು, ನನ್ನ ಕರ್ಮನ ಹೇಗೆ ಪರಿಹಾರ ಮಾಡ್ಕೋಬೇಕು ಅನ್ನೋಂಥದ್ದು ವಿಧಾನಗಳಿದ್ದಾವೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.